ಬಂಧುಗಳೇ, ನಾವು ಮೊನ್ನೆ ಯೌವಾನನ 11ನೇ ಅಧ್ಯಾಯದಲ್ಲಿ ವಾಕ್ಯಗಳು 1ರಿಂದ 17 ತನಕ ನಾವು ನೋಡಿದ್ವಿ. ಈಗ ಅದು ಮುಂದುವರೆದ ಭಾಗ. ಯೌವಾನನ 11ನೇ ಅಧ್ಯಾಯ ವಾಕ್ಯಗಳು 17ರಿಂದ 31 ತನಕ ನಾವು ನೋಡೋಣ. ಈ ಒಂದು ವಾಕ್ಯದಿಂದ ನಮ್ಮ ಜೀವನಕ್ಕೆ ನಾವು ಆ ದೇವರನ್ನು ಯಾವ ರೀತಿ ನಂಬಬಹುದು, ಯಾವ ರೀತಿ ವಿಶ್ವಾಸಿಸ್ಬೋದು, ದೇವರು ಅದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡು ಹೋಗೋಣ. 17ರಿಂದ 31 ತನಕ ನಾವು ಓದಿದಾಗ ನಮಗೆ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಈಗ ಯೇಸು ಅಲ್ಲಿ ಬಂದಿದ್ದಾರೆ, ಈಗ ರೀಚ್ ಆಗ್ತಾ ಇದ್ದಾರೆ. ಅಂದರೆ ನಮಗಿಲ್ಲಿ ವಾಕ್ಯದಿಂದ ಓದಿದಾಗ ನಮಗೆ ಗೊತ್ತಾಗುತ್ತೆ, ಲಾಜರನು ಸತ್ತು 4 ದಿನ ಆಗಿತ್ತು ಅಂತೇಳಿ. ನಾವು ಲೆಕ್ಕ ಹಾಕೋಬೇಕೀಗ. ಯೇಸುಗೆ ವಿಷಯ ತಿಳಿದಾಗ ಅವರು ಬೇರೆ ಎಲ್ಲೋ ಇದ್ದರು. ಅವರು 2 ದಿನ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಲೆಕ್ಕ ಮಾಡ್ಕೋಬೇಕು, 2 ದಿನ ಅಲ್ಲೇ ಆಯಿತು. ಅವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇನ್ನೆರಡು ದಿನ ಆಗಿದೆ. ಅಂದರೆ ಅವ್ರು ಸತ್ತಿರೋದು ಯಾವಾಗ? ಅವರು ಯಾವಾಗ ಹೋಗಿ ಅವರನ್ನು ಕರೆದಿರ್ತಾರೋ ಆ ಸಮಯದಲ್ಲೇ ಸತ್ತಿದ್ದಾರೆ. ಈ ವಿಷಯ ಯೇಸುಗೆ ಕೂಡ ಗೊತ್ತಿದೆ. ಅದರಿಂದ ಅವರು ಅಲ್ಲೇ ತಡ ಮಾಡಿ 2 ದಿನ ಆದಮೇಲೆ ಹೊರಡ್ತಾ ಇದ್ದಾರೆ. ಮತ್ತು ಈಗ ಅವರು ಅಲ್ಲಿಂದ ಇಲ್ಲಿಗೆ ನಡ್ಕೊಬರ್ಷ ಇನ್ನೂ 2 ದಿನ ಆಗಿದೆ. ಒಟ್ಟು 4 ದಿನ ಆಗಿದೆ. 4 ದಿನಕ್ಕೆ ನಾವು ಯೋಚನೆ ಮಾಡಬೇಕು, ಯಾರಾದರೂ ಒಬ್ಬರು ತೀರ್ಕೊಂಡಾಗ, ಜೀವ ಕಳ್ಕೊಂಡಾಗ 4 ದಿನ ಆದಮೇಲೆ ಹೇಗಿರುತ್ತೆ? ನಾವು ಇವತ್ತು ತೀರೋದ್ರು ಅಂದರೆ ನಾವೇನು ಮಾಡ್ತೀವಿ, ಅವತ್ತೇ ದಿನವೇ ಒಂದು ಐಸ್ ಬಾಕ್ಸ್ ತಂದು ಐಸ್ ಬಾಕ್ಸಲ್ಲಿ ಇಡ್ತೀವಿ. ಯಾಕಂದರೆ ಅದು ಸ್ಮೆಲ್ ಬರಬಾರ್ದು, ಅಥವಾ ಬಾಡಿ ಏನು ಕಂಡೀಷನಲ್ಲಿದೆ ಅದು ಹಾಗೇ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಆಲೋಚನೆ ಮಾಡ್ತೀವಿ. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕು, 4 ದಿನ ಆಗಿದೆ ಸಮಾಧಿಯಲ್ಲಿ ಇಟ್ಟು. ನಾವು ಯೋಚನೆ ಮಾಡಬೇಕು ಗೆಳೆಯರೆ, ಹೌದಲ್ಲ ಪ್ರಿಯರೇ? ನಾವು ಇವಾಗ ಯೋಚನೆ ಮಾಡಬೇಕು, ಸಮಾಧಿಯಲ್ಲಿ ಇಟ್ಟು 4 ದಿನ ಆಗಿದೆ, ಏನಾಗಿರ್ಬೋದು ಈಗ? ಹೊರಗಡೆ ಇದ್ದರೆ ನಾವು ಐಸ್ ಬಾಕ್ಸಲ್ಲಿ ಉಪ್ಪಾಕಿಡ್ತೀವಿ, ಅಥವಾ ಇನ್ನೊಂದು ಥರ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ತೀವಿ, ಸೇವ್ ಮಾಡಿ ಇಟ್ಕೊಳ್ತೀವಿ. ಆದರೆ ಇಲ್ಲೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಬಟ್ಟೆಯನ್ನು ಸುತ್ತಿ ಅದನ್ನು ಒಳಗಡೆ ಇಟ್ಬಿಟ್ಟಿದ್ದಾರೆ. ಎರಡನೇ ವಿಷಯ ನಾವಿಲ್ಲಿ ತಿಳ್ಕೊಬೇಕಾಗಿರೋದು, ಯಹೂದ್ಯರ ಪದ್ಧತಿಯ ಪ್ರಕಾರ ಅವರು ಸುಗಂಧ ತೈಲವನ್ನು ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡಿ ಬಟ್ಟೆ ಎಲ್ಲ ಸುತ್ತಿ ಒಳಗಡೆ ಇಟ್ಟಿದ್ದಾರೆ. ಅಂದರೆ ಅವರ ಅರ್ಥ ಅಲ್ಲಿಗೆ ಮುಗೀತು, ಇವ್ರನ್ನ ಇವಾಗ ಎದ್ದೋಳಲ್ಲ, ಎಲ್ಲರೂ ಪುನರುತ್ಥಾನ ಆಗಬೇಕಾದ್ರೆ ಇವರು ಎದ್ದೊಳ್ತಾರೆ ಅನ್ನೋ ಒಂದು ನಂಬಿಕೆ ಅವರಿಗೆ. ಅದರಿಂದ ಏನು ಮಾಡ್ತಾರೆ, ಆ ಒಂದು ದೇಹವನ್ನು ಅವರು ಆ ರೀತಿ ಪ್ರೊಟೆಕ್ಟ್ ಮಾಡಿ ಒಳಗಡೆ ಇಡೋದು ಪದ್ಧತಿ. ಇವಾಗ ಇಲ್ಲೇನಾಗಿದೆ ಅಂದರೆ, ಅವ್ರನ್ನ ಒಳಗಡೆ ಇಟ್ಟಾಗಿದೆ, ಇಟ್ಟು ಸುಗಂಧ ದ್ರವ್ಯವನ್ನೆಲ್ಲ ಹಾಕಿ ಕಲ್ಲನ್ನು ಕೂಡ ಮುಚ್ಚಿದ್ದಾರೆ. ಯೇಸು ಇವಾಗ ಅಲ್ಲಿಗೆ ಬರ್ತಿದ್ದಾರೆ. ನೋಡೋಣ ಈಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯೇಸು ಬಂದಾಗ ಲಾಜರನು ಸಮಾಧಿಯಲ್ಲಿಟ್ಟು 4 ದಿನವಾಯಿತೆಂದು ಆತನಿಗೆ ತಿಳಿದು ಬಂತು. ಮೊದಲನೇ ವಿಚಾರ. ಎರಡನೇದು, ಯೇಸು ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದಾಗ ಮಾರ್ತಳು ಏನು ಮಾಡ್ತಾಳೆ, ಅಲ್ಲಿಂದ ಅವರನ್ನು ಎದುರುಗೊಳ್ಳಕ್ಕೆ ಓಡಿ ಬರ್ತಾಳೆ. ಬಂದು ಮಾರ್ತಳು ಯೇಸುವಿಗೆ ಹೇಳ್ತಾಳೆ, ಸ್ವಾಮಿ, ನೀನು ಇಲ್ಲೇ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ. ಅಂದರೆ ನೀವು ಇಲ್ಲಿರಲೇಬೇಕಾಗಿತ್ತು, ನೀವು ಇಲ್ಲೇ ಇದ್ದಿದ್ರೆ ಅವನು ಸಾಯ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಈಗಲಾದರೂ ದೇವರು ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಮಾರ್ತಳ ಒಂದು ನಂಬಿಕೆನ ನೋಡಿ. ಮಾರ್ತಳು ಏನು ಹೇಳ್ತಾ ಇದ್ದಾಳೆ ಅಂದರೆ, ಜೀಸಸ್ ಕೇಳ್ತಿದ್ದಾರೆ ಇದನ್ನ ಯೇಸುಗೆ, ನೀವು ದೇವ್ರ ಹತ್ರ ಏನು ಬೇಳ್ಕೊಡ್ತೀರೋ ಅದನ್ನು ದೇವರು ನಿಮಗೆ ಕೊಡ್ತಾರೆ. ನಂಬಿಕೆ ಅವರಿಗೆ, ನೀನು ಬೇಡ್ಕೋಬೇಕು, ನೀನು ದೇವರು ಅಂತ ಹೇಳ್ಬಿಟ್ಟು ಅವರೆಲ್ಲ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ನೀನೊಬ್ಬ ಪ್ರವಾದಿನೋ ಅಥವಾ ಏನೋ ಒಂದು ಅವರ ಆಲೋಚನೆ ಪ್ರಕಾರ ಅದು. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನೀನು ಬೇಡ್ಕೋ ದೇವ್ರ ಹತ್ರ, ಅವ್ರು ಕೊಡ್ತಾರೆ. ಅವ್ರು ಮೇ ಬಿ ದೇವರು ಕೂಡ ಅಂತ ಅಂದ್ಕೊಂಡಿರ್ಬೋದು, ನಂಬಿರ್ಬೋದು. ಯಾಕಂದರೆ ಕೆಳಗಿನ ವಾಕ್ಯ ಅವ್ರನ್ನ ನಂಬಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ನೋಡಿ, ಮುಂದೆ ಓದ್ಕೊಂಡು ಹೋಗ್ತೀನಿ. ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಅಂದರೆ ಯಹೂದ್ಯರ ಪದ್ಧತಿ ಪ್ರಕಾರ ಅವರು ಅದನ್ನು ನಂಬಿದ್ರು, ಅದರಿಂದ ಅವರು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂದರು. ಸಹೋದರರೇ, ನಾವು ಇಲ್ಲಿ ತಿಳ್ಕೋಬೇಕು. ಇನ್ನೊಂದು ಸಲ ಓದ್ತೀನಿ. ನಾನೇ ಪುನರುತ್ಥಾನ, ನಾನೇ ಜೀವ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯಾಕಂದರೆ ಇದನ್ನು ಯೇಸು ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ಅವರು ಪುನರುತ್ಥಾನ ಆಗಿ ಕೂಡ ತೋರಿಸಿದ್ರು. ಆ ಒಂದು ಸಾವು ಅನ್ನೋದು ಅವರನ್ನು ಹಿಡಿಯೋಕ್ಕಾಗಿಲ್ಲ, ಅದರಿಂದ ಎದ್ರು. ಅದನ್ನೇ ಪುನರುತ್ಥಾನ ಅಂತ ನಾವು ಹೇಳ್ತೀವಿ. ಆ ಪುನರುತ್ಥಾನ ಆದರು ಅನ್ನೋದನ್ನು ನಾವು ಕೊನೆಯದಾಗಿ ನೋಡ್ತೀವಿ. ಅದಕ್ಕೆ ಮಾರ್ತಳು ಹೇಳ್ತಿದ್ದಾರೆ, ಬಂದು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನಂಬುತ್ತೀಯಾ ಎಂದು ಮಾರ್ತಳನ್ನು ಯೇಸು ಕೇಳಿದರು. ಅದಕ್ಕೆ ಮಾರ್ತಳು ಆಕೆ, ಹೌದು ಸ್ವಾಮಿ, ನಾನು ನಂಬುತ್ತೀನಿ. ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು
ನೀನೇ ಎಂದು ನಂಬಿದ್ದೇನೆ. ಅಂದರೆ ಮಾರ್ತಳು ಇಲ್ಲಿ ಏನಂತ ನಂಬಿದಾಳೆ? ಲೋಕಕ್ಕೆ ಬರಬೇಕಾದ ಕ್ರಿಸ್ತನು ದೇವರ ಕುಮಾರನು ನೀನೇ ಅಂತೇಳಿ. ಅಂದರೆ ಇದನ್ನೇ ಅವಳು ಹೇಳ್ತಿದ್ದಾಳೆ. ಇದರ ಮೂಲಕವಾಗಿ ಹೌದು, ನಾನು ನಂಬ್ತೀನಿ, ನೀನೇ ದೇವಕುಮಾರ, ನೀನೇ ಕ್ರಿಸ್ತ, ನೀನೇ ದೇವರು ಅನ್ನೋದನ್ನು ನಾನು ನಂಬ್ತೀನಿ ಅಂತೇಳ್ಬಿಟ್ಟು ಇಲ್ಲಿ ಮಾರ್ತಳು ಯೇಸುವಿಗೆ ಹೇಳ್ತಿದ್ದಾರೆ. ಅದಾದಮೇಲೆ ಅವಳು ಹೋಗ್ಬಿಟ್ಟು ಮರಿಯಳಿಗೆ ಹೇಳ್ತಾಳೆ, ಯೇಸು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ, ಬಾ ನಿನ್ನನ್ನು ಕರಿತಾ ಇದ್ದಾರೆ ಅಂತೇಳಿ. ಆವಾಗ ಮರಿಯಳು ಎದ್ದು ಓಡಿ ಬರ್ತಾಳೆ. ಈ ಮರಿಯಳು ಮತ್ತು ಮಾರ್ತಳನ್ನ ನಾವು ಎಲ್ಲಿ ನೋಡ್ಬೋದು ಅಂದರೆ ಲೂಕನ 10ನೇ ಅಧ್ಯಾಯ 38 ಇಂದ 42 ಒಳಗಡೆ ನಾವು ನೋಡ್ಬೋದು. ಅವರಿಬ್ಬರು ಅಲ್ಲಿರ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಮಾರ್ತಳು ಯೇಸು ಮನೆಗೆ ಬಂದಿರ್ತಾರೆ, ಅವರು ಅಡುಗೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಮರಿಯಳು ಯೇಸುವಿನ ಪಕ್ಕದಲ್ಲಿ ಕೂತ್ಕೊಂಡು ಅವರನ್ನು ಕೇರ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಇವರಿಬ್ಬರನ್ನ ನಾವು ನೋಡ್ಬೋದು. ಯಾವಾಗಲೂ ನೋಡ್ಬೋದು ಮಾರ್ತಳು ಯಾವಾಗಲೂ ಕೆಲಸಗಳು ಓಡಾಡೋದು ಅದು ಇದು ಆ ರೀತಿ ಕೆಲಸ. ಮರಿಯಳು ಏನು ಮಾಡ್ತಾಯಿದ್ದೆ? ಸೈಲೆಂಟಾಗಿದ್ದು ತನ್ನ ಕೆಲಸಗಳನ್ನ ಮಾಡೋಂಥವ್ರು. ಇಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ ಮರಿಯಳು ಮನೆಯಲ್ಲಿ ಕೂತಿದ್ದಾಳೆ. ಸೊ ಇವಾಗ ಹೋಗ್ಬಿಟ್ಟು ಮಾರ್ತಳು ಮರಿಯನ್ನ ಕರ್ಕೊಬಂದಾಯಿತು. ಮರಿಯಳು ಬಂದು ಕೂಡ ಅದೇ ಮಾತು ಹೇಳ್ತಾರೆ, ನೀವು ಇಲ್ಲಿದ್ದಿದ್ರೆ ಅವ್ರು ಸಾಯ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಯೇಸು ಕೇಳ್ತಾರೆ, ಓಕೆ ಎಲ್ಲಿದ್ದಾರೆ, ಎಲ್ಲಿ ಅವರನ್ನು ಸಮಾಧಿ ಮಾಡಿದಾರೆ ತೋರಿಸಿ ಅಂದ್ಬಿಟ್ಟು, ಬನ್ನಿ ತೋರಿಸಿ ಅಂತ ಕರ್ಕೊಂಡು ಹೋಗ್ತಾರೆ. ಸಹೋದರರೇ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಯೇಸುವನ್ನು ಏನಂತ ನಂಬಿದ್ದೀವಿ, ನಾವು ಯೇಸುವನ್ನು ಯಾವ ರೀತಿ ವಿಶ್ವಾಸಿಸ್ತೀವಿ. ಯಾಕಂದರೆ ಇಲ್ಲಿ ವಾಕ್ಯಗಳನ್ನ ನಾವು ನೋಡ್ಕೊಳ್ತಾ ಹೋಗಬೇಕಾದ್ರೆ ಯೇಸು ಇಲ್ಲಿ ವಿಶ್ವಾಸನ ನೋಡ್ತಾರೆ, ನಮ್ಮ ವಿಶ್ವಾಸ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಯೋಚನೆ ಮಾಡಬೇಕು, ನಮ್ಮ ಯೋಚನೆ ಹೇಗಿತ್ತು? ಮರಿಯಳು ಮಾರ್ತಳು ಏನಂದರು? ಓಕೆ, ಯಾರೋ ಒಬ್ಬರನ್ನ ಕಳ್ಸೋಣ, ಯೇಸು ಬರ್ತಾರೆ, ಇವ್ರನ್ನ ಸಾಯ್ದಿರಂಗೆ ನೋಡ್ಕೊಳ್ತಾರೆ, ಅಥವಾ ಸತ್ತೋಗಿದ್ರು ಎಬ್ಬರಿಸ್ತಾರೆ, ಅಥವಾ ಕಾಯಿಲೆಯಿಂದ ಗುಣಪಡಿಸ್ತಾರೆ ಅಂತ ಒಂದು ಆಲೋಚನೆ ಮನುಷ್ಯರಾದ ನಮ್ಮಲ್ಲೂ ಇತ್ತು. ಅವಾಗ ಆ ಮರಿಯ ಮತ್ತೆ ಮಾರ್ತಳಲ್ಲೂ ಇತ್ತು. ಆದರೆ ಯೇಸು ಏನು ಮಾಡಿದ್ರು? ಅವರದ್ದೇ ಪ್ಲ್ಯಾನ್ ಇತ್ತು. ಅವರದ್ದು ಪ್ಲ್ಯಾನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾವು ಮುಂದೆ ನೋಡ್ಕೊಂಡು ಹೋದಾಗ ಯೆಶಾಯ 55:8-9 ನಾವು ನೋಡಬೇಕಾದ್ರೆ ಅವ್ರ ಯೋಚನೆ ತುಂಬ ಬೇರೆಯಾಗಿದೆ. ಯಾವ ಮಟ್ಟಿಗೆ ಅಂದರೆ ಉನ್ನತವಾಗಿದೆ ಅಂತೇಳಿ ವಾಕ್ಯ ಹೇಳುತ್ತೆ. ನೀವು ಓದಬೇಕು ಅದನ್ನು. ಯೆಶಾಯ 55:8-9 ನೀವು ಓದಿದ್ರೆ ಗೊತ್ತಾಗುತ್ತೆ. ಅವರ ಆಲೋಚನೆಗಳು ಮನುಷ್ಯರ ಆಲೋಚನೆಯಂತೆ ಅಲ್ಲ, ಉನ್ನತವಾದ ಆಲೋಚನೆ. ನಾನು ಅಂದ್ಕೊಳ್ತೀನಿ, ಹೌದಪ್ಪ ನನಗೊಂದು 20,000 ರೂಪಾಯಿದು ಕೆಲಸ ಸಿಕ್ಕಿದ್ರೆ ಸಾಕು. ಇಲ್ಲ, ದೇವರ ಆಲೋಚನೆ ನಿನಗೆ 30,000 ರೂಪಾಯಿದು ಇರ್ಬೋದು, 40,000 ರೂಪಾಯಿ ಇರ್ಬೋದು, 50,000 ರೂಪಾಯಿ ಇರ್ಬೋದು, ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಿನ್ನ ಕೆಲಸನೇ ಸಿಗದಿರ ಇರ್ಬೋದು. ಹಾಗಾದರೆ ಹೇಗೆ ಉನ್ನತವಾದ ಆಲೋಚನೆ ಆಗುತ್ತೆ? ಮೇ ಬಿ ಗಾಡ್ ನಿಮ್ಮನ್ನು ಒಂದು ಬಿಸ್ನೆಸ್ ಮನೆಗೆ ನೋಡ್ತಾ ಇರ್ಬೋದು, ಗೊತ್ತಿಲ್ಲ. ದೇವರ ಆಲೋಚನೆ ನಮ್ಮ ಆಲೋಚನೆಗಿಂತ ತುಂಬ ಉನ್ನತವಾಗಿದೆ ಅಂತ ಹೇಳ್ಬಿಟ್ಟು ಯೆಶಾಯ 55:8-9 ಹೇಳ್ತಾ ಇದೆ. ಸೋದರರೇ, ನಾವು ನಮ್ಮೆಲ್ಲ ಕಾರ್ಯಗಳನ್ನ, ನಮ್ಮೆಲ್ಲ ಕಷ್ಟದ ಸಮಯಗಳನ್ನ ನಾವು ಯೇಸುವಿನ ಮೇಲೆ ಹಾಕೋಣ. ಅವ್ರ ಹತ್ರ ಆ ಒಂದು ಪ್ರಾರ್ಥನೆ ಮೂಲಕ ಅವ್ರ ಹತ್ರ ಇಡೋಣ. ಆಗ ಯೇಸು ಅವರ ಆಲೋಚನೆ ನಮಗಿಂತ ಉನ್ನತವಾದ ಆಲೋಚನೆಯೊಡನೆ ನಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ. ನಮಗೆ ಯಾವಾಗ ಯಾವ ಸಮಯದಲ್ಲಿ ಏನನ್ನು ಕೊಡಬೇಕು ಅವ್ರಿಗೆ ಗೊತ್ತು. ಆ ಸಮಯದಲ್ಲಿ ಅವರಿಗೆ ಬೇಡ ಅಂದರೂ ಅದನ್ನು ಕೊಡುವಂಥವ್ರು ಅವರಾಗಿರ್ತಾರೆ. ಯಾಕಂದರೆ ನಾವಿಲ್ಲಿ ನೋಡ್ತೀವಿ, ಅವರು ಕೂಡ ಕಣ್ಣೀರು ಹಾಕಿದ್ರು ಅಂತೇಳ್ಬಿಟ್ಟು. ಸಹೋದರರೇ, ನಾವಿಲ್ಲಿ ನೋಡಬೇಕು, ಯೇಸು ದೇವರಾಗಿದ್ದರೆ ಕಣ್ಣೀರು ಯಾಕೆ ಹಾಕಬೇಕು? ಅವ್ರಿಗೆ ಗೊತ್ತಿತ್ತು ನಾನು ಅವನು ಎಬ್ಬರಿಸ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಯಾಕೆ ಕಣ್ಣೀರು ಹಾಕಬೇಕಾಗಿತ್ತು? ನಾವು ಇದರಿಂದ ಅರ್ಥ ಮಾಡ್ಕೋಬೇಕು, ಮನುಷ್ಯರು ಕೂಡ ಅವರಾಗಿದ್ದರು. ಅವರು ದೇವರು, ಮನುಷ್ಯರೂ ಆಗಿದ್ದರು. ಇಲ್ಲಿ ಮನುಷ್ಯರಾಗಿ ನಮ್ಮ ಒಂದು ನೋವಿನ ಜೊತೆಯಲ್ಲಿ, ನಮ್ಮ ಒಂದು ಕಷ್ಟದ ಸಮಯದಲ್ಲಿ ಅವರು ನಮ್ಮೊಡನೆ ನಿಲ್ಲುವಂಥವರಾಗಿದ್ದಾರೆ. ಇದನ್ನು ನಾವು ಯಾವಾಗಲೂ ಮರಿಬಾರ್ದು. ಅದರಿಂದ ನಾವೇನು ಮಾಡಬೇಕಂದ್ರೆ ಯಾವಾಗಲೂ ಪ್ರಾರ್ಥನೆ ಮೂಲಕವಾಗಿ ದೇವರೊಡನೆ ಆ ಒಂದು ಸಂಬಂಧನ ಇಟ್ಕೋಬೇಕು. ದೇವರೊಡನೆ ನಾವು ಮಾತಾಡುವಂಥವ್ರಾಗಿರಬೇಕು. ಆಗ ದೇವರು ವಾಕ್ಯದ ಮೂಲಕವಾಗಿ ನಮ್ಮ ಹತ್ರ ಮಾತಾಡ್ತಾರೆ. ಸಹೋದರರೇ, ನೀವು ಈ ವಾಕ್ಯಗಳನ್ನ ಓದಬೇಕು. ಯೋಹಾನನ 11ನೇ ಅಧ್ಯಾಯ ವಾಕ್ಯಗಳು 17-31 ತಿಳ್ಕೊಳ್ಳಿ, ಇನ್ನೂ ಹೆಚ್ಚಿನದಾಗಿ ಇದೇನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೂ ಈ ವಿಡಿಯೋನ ನಿಮ್ಮ ಒಂದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲೋಚನೆ ಮಾಡ್ತೀನಿ. ಯಾಕಂದರೆ ಇದರಿಂದ ನಾವು ವಿಶ್ವಾಸವನ್ನು ಯಾವ ರೀತಿ ಇಡಬೇಕು ದೇವ್ರ ಮೇಲೆ ಅಂತ ನಾವು ತಿಳ್ಕೊಬೋದು. ಇದನ್ನು ನಿಮ್ಮ ಒಂದು ಗೆಳೆಯರೊಂದಿಗೆ, ಸ್ನೇಹಿತರೊಂದಿಗೆ, ಸಂಬಂಧಿಗಳಿಗೆ ನೀವು ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಈ ಒಂದು ವಿಶ್ವಾಸದ ಬಗ್ಗೆ ನಂಬಿಕೆ ಬರುತ್ತೆ. ವಿಶ್ವಾಸ ಹೇಗೆ ಇಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ವಂದನೆಗಳು.